ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಿರಣ್. ವೆಲ್ಕಮ್ ಟು ದ ಚಾನೆಲ್. ಈ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ಸ್ ಹೇಗೆ ಸೆಲೆಕ್ಟ್ ಮಾಡೋದು ಮತ್ತೆ ಅದರದ್ದು ಒಂದು ಇಂಪಾರ್ಟೆನ್ಸ್ ಏನು ಮತ್ತೆ ಯಾವ್ಯಾವ ಮಿಸ್ಟೇಕ್ಸ್ ನಾವು ಮಾಡಬಾರ್ದು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಥಿಂಗ್, ಮ್ಯೂಚುವಲ್ ಫಂಡ್ಸ್ ಅಲ್ಲಿ 3 ತರ ಕೆಟಗರಿ ಇರುತ್ತೆ. ಒಂದು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್. ಸೊ ಪರ್ಸನಲ್ ಆಗಿ ನಾನಂತೂ ಲಾರ್ಜ್ ಕ್ಯಾಪ್ ಸೆಲೆಕ್ಟ್ ಮಾಡ್ತೀನಿ. ಯಾಕೆ ಅಂತಂದ್ರೆ, ಸೊ ಲಾರ್ಜ್ ಕ್ಯಾಪ್ ಅಲ್ಲಿ ಗ್ರೋತ್ ಒಂದು ಸ್ಟೇಬಲ್ ಆಗಿರುತ್ತೆ. ಯಾವಾಗ್ಲೂ ಒಂದು ಈ ತರ ಗ್ರೋತ್ ಒಂದು ಸ್ಟೇಬಲ್ ಆಗಿರುತ್ತೆ. ಯಾಕೆ ಅಂತಂದ್ರೆ, ಈ ಒಂದು ನಿಫ್ಟಿ 50 ಏನಿರುತ್ತಲ್ಲ, ಟಾಪ್ ಸ್ಟಾಕ್ಸ್ ಯಾವಾದ್ರೆ ಡೆಪ್ತ್ ಫ್ರೀ ಇರ್ತವೆ ಮತ್ತೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರ್ತಾವಲ್ಲ, ಅಂತ ಸ್ಟಾಕ್ಸ್ ಇದ್ರಲ್ಲಿರುತ್ತೆ. ಓಕೆ, ಅದ್ರಲ್ಲೂ ಸೊ ಇಲ್ಲಿ UTI ಸೆಲೆಕ್ಟ್ ಮಾಡ್ತೀನಿ. UTI ನಿಫ್ಟಿ 50 ಇಂಡೆಕ್ಸ್ ಫಂಡ್ ಡೈರೆಕ್ಟ್ ಗ್ರೋತ್ ಅಂತ ಇರಬೇಕು. ಓಕೆ, ಡೈರೆಕ್ಟ್ ಗ್ರೋತ್ ಅಂತ ಇರಬೇಕು. ಸೊ ಯಾವುದೇ ಕಾರಣಕ್ಕೂ ನೀವು ಮ್ಯೂಚುವಲ್ ಫಂಡ್ಸ್ ಅಂತ ಎಲ್ಲ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡಬಾರ್ದು. ಓಕೆ, ಸೊ ಇಲ್ಲಿ ಹೋದ್ರೆ ಇಲ್ಲಿ ಫಂಡ್ ಪ್ಲಾನ್ ಅಂತ ಇರುತ್ತಲ್ಲ, ಇದರಲ್ಲಿ ಡಿವಿಡೆಂಡ್ ಅಂತ ಇರುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಡಿವಿಡೆಂಡ್ ಸೆಲೆಕ್ಟ್ ಮಾಡೋದು ಬೇಡ. ಯಾಕೆ ಅಂತಂದ್ರೆ, ಅವರು ಪ್ರತಿ ವರ್ಷ ಇಷ್ಟು ಅಂತ ಡಿವಿಡೆಂಡ್ ಪೇ ಮಾಡ್ತಾರೆ. ಬಟ್ ನಮ್ದೇನ್ ಇನ್ವೆಸ್ಟ್ಮೆಂಟ್ ಇರುತ್ತಲ್ಲ, ಅದು ಚೆನ್ನಾಗಿ ಗ್ರೋ ಆಗಲ್ಲ. ಸೊ ಅದಕ್ಕೋಸ್ಕರ ಯಾವತ್ತೂ ಗ್ರೋತ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ಓಕೆ, ಅದರಲ್ಲಿ ಜೊತೆಗೆ ಗ್ರೋತ್ ಅಂತ ಇರುತ್ತೆ, ಜೊತೆಗೆ ಡೈರೆಕ್ಟ್ ಅನ್ನೋ ಒಂದು ಪ್ಲಾನ್ ಇರಬೇಕು. ಓಕೆ, ಯಾವುದೇ ಮೀಡಿಯೇಟರ್ಸ್ ಇರಬಾರ್ದು. ಸೊ ಇದನ್ನ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಡಿವಿಡೆಂಡ್ ಸೆಲೆಕ್ಟ್ ಮಾಡೋದು ಬೇಡ, ಜೊತೆಗೆ ಇದು ಡೈರೆಕ್ಟ್ ಅಂತ ಇರಬೇಕು. ಸೊ ನಿಫ್ಟಿ 50 ಆದ್ರೆ, ಸೊ ಯಾವ್ದಾದ್ರು ಒಂದು ಸ್ಟಾಕ್, 50 ಸ್ಟಾಕ್ಸ್ ಅಲ್ಲಿ ಯಾವ್ದಾದ್ರು ಒಂದು ಸ್ಟಾಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂತಂದ್ರೆ, ಅದ್ರದ್ದು ಪ್ಲೇಸ್ಗೆ ಬೇರೆದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರ್ತಕ್ಕಂಥ ಸ್ಟಾಕ್ಸ್ ರೀಪ್ಲೇಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಒಂಥರ ಸ್ಟೇಬಲ್ ಇನ್ಕಮ್ ನ ನಮಗೆ ಕೊಡುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್. ಅದ್ರಲ್ಲಿ ಯಾರಿಗಾದ್ರೆ ಒಂದು ವೆಯ್ಟ್ ಮಾಡೋ ಪೇಷನ್ಸ್ ಇರುತ್ತೆ, ಅಂತರ ಮಾತ್ರ ಇದರಲ್ಲಿ ಇನ್ವೆಸ್ಟ್ ಮಾಡಿ. ಸೊ ಯಾಕಂತಂದ್ರೆ, ಕೆಲವೊಂದ್ಸತಿ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಗಿಂತ ಡಬಲ್ ತ್ರಿಬಲ್ ಎಲ್ಲ ಪರ್ಫಾರ್ಮ್ ಮಾಡ್ತಿರುತ್ತೆ. ಅಂದ್ರೆ 2ರಷ್ಟು ರಿಟರ್ನ್, 3ರಷ್ಟು ರಿಟರ್ನ್ಸ್ ಕೊಡ್ತಿರುತ್ತೆ ಕೆಲವೊಂದು ವರ್ಷ. ಆದ್ರೆ ಕೆಲವೊಂದು ವರ್ಷ ಸ್ಟೇಬಲ್ ಆಗಿದ್ಬಿಡುತ್ತೆ. ಅಥವಾ ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ, ತುಂಬಾ ಹೆವಿ ಕರೆಕ್ಷನ್ ಬರುತ್ತೆ. ಫಾರ್ ಎಕ್ಸಾಂಪಲ್, ನೀವು 10,000 ಇನ್ವೆಸ್ಟ್ ಮಾಡಿದೀರ ಅಂತಂದ್ರೆ, ಕೆಲವೊಂದ್ಸತಿ 10,000 ಒಂದು ವಿತಿನ್ 1 ಇಯರ್ ಅಲ್ಲೇನೆ 15,000 ಆಗ್ಬೋದು. ಆದ್ರೆ ಕೆಲವೊಂದ್ಸತಿ ಏನಾಗುತ್ತೆ, ಅದೇ 10,000 5,000 6,000 7,000 ಲಾಸ್ ಬಂದ್ಬಿಡುತ್ತೆ. ಸೊ ಜಸ್ಟ್ ಎಕ್ಸಾಂಪಲ್ ತಗೊಂಡಿರೋದು. ಅದೇ ಜಸ್ಟ್ ಇಮ್ಯಾಜಿನ್, ಒಂದ್ 10 ಲಕ್ಷ ಇನ್ವೆಸ್ಟ್ ಮಾಡಿದಿರ ಅಂದ್ರೆ 6-7 ಲಕ್ಷ ನೀವು ಲಾಸ್ ನೋಡಿದಿರ ಅಂತ ಅಂದ್ರೆ ಹೆಂಗಾಗತ್ತೆ ಹೇಳಿ. ಸೊ ಆತರ ಆ ಒಂದ್ ಲಾಸ್ ಇದ್ರೂನು 2-3 ವರ್ಷ ಕೆಲವೊಂದ್ಸತಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಆ ತರ ಟೈಮಲ್ಲಿ ನೀವು ಅದನ್ನ ಯಾವ್ದೇ ಕಾರಣಕ್ಕೂ ವಿತ್ಡ್ರಾ ಮಾಡೋ ತರ ಇರಬಾರ್ದು. ಅದನ್ನ ಮತ್ತೆ ರಿಕವರಿ ಆಗಿ ಮತ್ತೆ ಗ್ರೋ ಆಗೋವರೆಗೂ ನೀವು ವೆಯ್ಟ್ ಮಾಡೋ ಒಂದು ಪೇಷನ್ಸ್ ಇದ್ರೆ, ಅದನ್ನೆಲ್ಲ ಒಂದು ಫೇಸ್ ಮಾಡೋ ಒಂದು ಗಟ್ಸ್ ಫೀಲಿಂಗ್ ಇದ್ರೆ ಮಾತ್ರ ಸೊ ನೀವು ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿ. ಸೊ ಇದರಲ್ಲಿ ನಾವು ಇದನ್ನ ಸೆಲೆಕ್ಟ್ ಮಾಡ್ಬೋದು, ಕ್ವಾಂಟ್ ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಅಥವಾ ನಿಪಾನ್ ಇಂಡಿಯಾ ಗ್ರೋತ್ ಫಂಡ್. ಸೊ ಇವೆರಡರಲ್ಲಿ ಒಂದು ಸೆಲೆಕ್ಟ್ ಮಾಡ್ಬೋದು. ಅದ್ರ ಮುಖಾಂತರ ನಾವು ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್, ಇನ್ನೂ ಒಂದು ನಾವು ಫಂಡ್ಸ್ ಅಲೋಕೇಟ್ ಮಾಡ್ತೀವಿ ಅಂತಂದ್ರೆ, ಒಂದು 50% ಲಾರ್ಜ್ ಕ್ಯಾಪ್ಗೆ ಹಾಕಿ, ಇನ್ನೊಂದು 25% ಮಿಡ್ ಕ್ಯಾಪ್ ಮತ್ತೆ ಇನ್ನೊಂದು 25% ಸ್ಮಾಲ್ ಕ್ಯಾಪ್ಗೆ ಹಾಕ್ಬೋದು. ಆ ತರ ಪ್ಲಾನ್ ಮಾಡಂಗಿದ್ರೆ, ಸೊ ಪರ್ಸನಲ್ ಆಗಿ ನಾನಂತೂ ಲಾರ್ಜ್ ಕ್ಯಾಪ್ಗೆ ಸೆಲೆಕ್ಟ್ ಮಾಡ್ತೀನಿ. ಲಾರ್ಜ್ ಕ್ಯಾಪ್. ಸೊ ನನ್ಗಂತೂ ಹೆವಿ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಹೆವಿ ಒಂದು ಲಾಸಸ್ ಫೇಸ್ ಮಾಡೋಕ್ಕೂ ಒಂದು ಅಷ್ಟು ಇದಿರಲ್ಲ ನಮ್ಗೆ, ಏನು ಪೇಷನ್ಸ್. ಸೊ ಲಾರ್ಜ್ ಕ್ಯಾಪ್ ಯಾವುದೇ ಒಂದು ಟೆನ್ಷನ್ ಇಲ್ಲದೆ ಒಂದು ಆರಾಮಾಗಿ ಒಂದು ಸ್ಟೇಬಲ್ ಗ್ರೋತ್ ಸಿಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾ ಲಾರ್ಜ್ ಕ್ಯಾಪ್ ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಓಕೆ, ಅದಲ್ದೇನೆ ಒಂದೇ ಸತಿ ಏನು ನಿಮ್ ದುಡ್ದಿದ್ದೆಲ್ಲ ಬರೀ ಮ್ಯೂಚುವಲ್ ಫಂಡ್ಸ್ ಅಥವಾ ಯಾವ್ದೋ ಒಂದೇ ಸೆಕ್ಟರ್ಗೆ ಹಾಕೋಬೇಡಿ. ಮ್ಯೂಚುವಲ್ ಫಂಡ್ಸ್ ಒಂದಷ್ಟು ಇನ್ವೆಸ್ಟ್ ಮಾಡಿ, ಶೇರ್ಸ್ ಮೇಲೆ ಒಂದಷ್ಟು ಇನ್ವೆಸ್ಟ್ ಮಾಡಿ, ಗೋಲ್ಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ, ಗೌರ್ಮೆಂಟ್ ಬಾಂಡ್ಸ್ ಇರುತ್ತೆ ಅದ್ರಲ್ಲಿ ಇನ್ವೆಸ್ಟ್ ಮಾಡಿ, ಮತ್ತೆ ರಿಯಲ್ ಎಸ್ಟೇಟ್ ಅಲ್ಲಿ ಒಂದ್ ಏನಾರು ಲ್ಯಾಂಡ್ ಬೈ ಮಾಡೋದು, ಸೈಟ್ ಬೈ ಮಾಡೋದು, ಬಿಲ್ಡಿಂಗ್ಸ್. ಸೊ ಆ ತರದ್ರಲ್ಲಿ ನಿಮ್ಮ ದುಡ್ದಿದ್ದ ಅಮೌಂಟ್ ಅಲ್ಲಿ ಸ್ಪ್ಲಿಟ್ ಮಾಡ್ತಾ ಹೋಗಿ, ಎಲ್ಲದನ್ನು ಒಂದೇ ಇದ್ರಲ್ಲಿ ಹಾಕಕ್ ಹೋಗ್ಬೇಡಿ. ಸೊ ಫ್ಯೂಚರ್ ಎಷ್ಟೊಂದ್ ಜನ ಈಗಷ್ಟೇ ಎಂಪ್ಲಾಯ್ಮೆಂಟ್ ಅಂದ್ರೆ ಕೆಲಸ ಶುರು ಮಾಡಿರೋ ಕೆಲಸ ಮಾಡಕ್ಕೆ, ಸೊ ಅವರಿಗೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಆಗಿರುತ್ತೆ.
ಸೊ ಜಸ್ಟ್ ಇಮ್ಯಾಜಿನ್ ನಿಮ್ದು ಏಜ್ ಒಂದು 22-23 ಇರ್ಬೋದು ಅನ್ಕೊಳ್ಳಿ. ಸೊ ನೀವೇನಾದ್ರೂ 5,000 SIP ಸ್ಟಾರ್ಟ್ ಮಾಡಿದಿರ ಈಗ್ಲೇ ಅಂತ ಅಂದ್ರೆ ಇವಾಗೆಲ್ಲ ಫಂಡ್ಸ್ 15% ಎಲ್ಲ ರಿಟರ್ನ್ಸ್ ಬರ್ತಾ ಇದೆ. ಸೊ ಜಸ್ಟ್ ಇಮ್ಯಾಜಿನ್. ಸೊ ನಿಮ್ದು 62 ಇಯರ್ಸ್ ಏಜ್ ಆಗೋ ಅಷ್ಟೊತ್ತಿಗೆ 40 ಇಯರ್ಸ್ ವೆಯ್ಟ್ ಮಾಡ್ತೀರಾ ಅಂತಂದ್ರೆ ಬರೀ 5,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ಜಸ್ಟ್ 15 ಕೋಟಿ ರೂಪಾಯಿ ಆಗುತ್ತೆ. ಕ್ಲೋಸ್ ಟು 16. ಓಕೆ, 16 ಕೋಟಿ ರೂಪಾಯಿ ಆಗುತ್ತೆ. ಅದು ಬರೀ 5,000ನೇ ನೀವು ಪ್ರತಿ ಮಂತ್ ಕೊನೆವರೆಗೂ 5,000ನೇ ಇನ್ವೆಸ್ಟ್ ಮಾಡ್ಬೇಕು ಅಂತಿಲ್ಲ. ಇದನ್ನ ಜಾಸ್ತಿ ಮಾಡ್ತಾ ಹೋಗ್ಬೋದು. ಓಕೆ, ಎಷ್ಟು ಜಾಸ್ತಿ ಮಾಡಿದ್ರೆ ಅಷ್ಟು ರಿಟರ್ನ್ಸ್ ಜಾಸ್ತಿ ಆಗುತ್ತೆ. 5,000 10,000 ಇನ್ವೆಸ್ಟ್ ಮಾಡ್ಬೋದು, ಅದು ಡಬಲ್ ಆಗ್ತಾ ಹೋಗುತ್ತೆ. ಓಕೆ, ಅಂದ್ರೆ ನಿಮ್ಗೆ ಇಯರ್ಲಿ ಹೈಕ್ ಆದಂಗೆ ನೀವು ಜಾಸ್ತಿ ಮಾಡ್ತಾ ಹೋಗ್ಬೋದು. ಸೊ ಯೂಜ್ ರಿಟರ್ನ್ಸ್ ಬರುತ್ತೆ. ಏನಂತಂದ್ರೆ ವೆಯ್ಟ್ ಮಾಡೋ ಒಂದು ಪೇಷನ್ಸ್ ಇರ್ಬೋದು. ಒಂದು 60 ವರ್ಷದವರೆಗೂ ನಮ್ಗೆ ಕೆಲಸ ಮಾಡೋ ಶಕ್ತಿ ಇರುತ್ತೆ. ಸೊ ವೆಯ್ಟ್ ಮಾಡ್ಬೋದು. ಈಗ್ಲೇ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡಿದ್ರೆ ಬೆಟರ್ ರಿಟರ್ನ್ ಸಿಗುತ್ತೆ. ಎಷ್ಟೊಂದ್ ಜನಕ್ಕೆ ಡೌಟ್ ಬರ್ಬೋದು, ನಮ್ಗೆ ಆಲ್ರೆಡಿ 35 40 ಆಯ್ತು, 50 ಆಯ್ತು, ಸೊ ನಾವ್ ಹೆಂಗ್ ಮಾಡೋದು ಅಂತಂದ್ರೆ, ಸೊ ಮಕ್ಳ ಮೇಲೆ ಪ್ಲಾನ್ ಮಾಡ್ಬೋದು. ಸೊ ಮಕ್ಳಿಗೋಸ್ಕರ ಮಕ್ಳ ಹೆಸರಲ್ಲಿ ನೀವು ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ಸೊ ಅವ್ರ ದೊಡ್ಡವರಾಗಿ ಅವ್ರ ಒಂದು ಪೊಸಿಷನ್ ಬರೋ ಅಷ್ಟೊತ್ತಿಗೆ ಸೊ ರಿಟರ್ನ್ಸ್ ಚೆನ್ನಾಗಾಗತ್ತೆ. ಸೊ ಆ ತರನಾದ್ರೂ ಪ್ಲಾನ್ ಮಾಡ್ಬೋದು. ಸೊ ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಪಿಂಗ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನೊಂದು 4 ಜನಕ್ಕೆ ರೀಚ್ ಆಗ್ಲಿ. ಓಕೆ, ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್.